ನೋಡಿ, ಬಂಡೆಗೆ ಬಿಜೆಪಿ ಬಲೆ ಬೀಸಿದ್ದು ನಿಜ ಅಂತೆ. ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಹಲವು ರೀತಿಯ ವಿಘ್ನಗಳಿದೆ. ಹಂಗೆ ನೋಡಿದ್ರೆ ಶಿವಕುಮಾರ್ ಅರ್ಹರೇ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ರಾಜ್ಯದ ಭವಿಷ್ಯದ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ 2023ರಲ್ಲಿ ದಳದ ವೋಟ್ ಬ್ಯಾಂಕ್ ಅನ್ನ ಕಂಪ್ಲೀಟ್ ಆಗಿ ಛಿದ್ರ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು. JDSನ ಪರಿಸ್ಥಿತಿ ಯಾವ ರೀತಿ ಆಯಿತು ಅನ್ನೋದು ನಿಮ್ಮ ಕಣ್ಣೆದುರುಗಡೆನೇ ಇದೆ. ಹಳೆ ಮೈಸೂರು ಭಾಗದಲ್ಲಿ JDSಗೆ ಬಂಡೆ ಶಾಕ್ ಕೊಟ್ಟಿದ್ದು ಈಗಲೂ ಸುಧಾರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ JDS ಅವರಿಗೆ. ಆದರೆ ಡಿ ಕೆ ಶಿವಕುಮಾರ್ಗೆ ಕೆಲವು ಸಮಸ್ಯೆಗಳಿದೆ. ಅದೇ ಕೇಸ್ಗಳದ್ದೇ ಡಿ ಕೆ ಶಿವಕುಮಾರ್ಗೆ ಸಮಸ್ಯೆ. ಡಿ ಕೆ ಶಿವಕುಮಾರ್ CM ಆಗೋದಕ್ಕೆ ಕೇಸ್ಗಳೇ ದೊಡ್ಡ ಅಡ್ಡಿ ಆಗ್ತಾ ಇದೆ. ಇದು ಅಸಲಿ ಸಂಗತಿ. ಇದು ಕೂಡ ಅವರಿಗೆ ಒಂದು ರೀತಿ ವಿಘ್ನವಾಗಿದೆ. ಈಗಾಗಲೇ ಇದೇ ವಿಚಾರವಾಗಿ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಜೈಲಿಂದ ಬರ್ತಾನೆ ಕೆಪಿಸಿಸಿ ಪಟ್ಟವನ್ನ ಕಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಡಿ ಕೆ ಶಿವಕುಮಾರ್ ಉಳಿಸಿಕೊಂಡ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ತುಂಬಾನೇ ದೊಡ್ಡದು. ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಿಜ. ಆದರೆ CM ಆದ ಬಳಿಕ ಡಿ ಕೆ ಶಿ ಕೇಸ್ಗಳಿಗೆ ವೇಗ ಸಿಕ್ಕರೆ, ಮುಖ್ಯಮಂತ್ರಿ ಆದ್ರು ಅಂತ ಇಟ್ಕೊಳ್ಳಿ, ಮುಖ್ಯಮಂತ್ರಿ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ರೆ, ಕೇಸ್ಗಳು ರೀಓಪನ್ ಆಗಿ ಅವರು ಜೈಲು ಹೋಗುವಂತೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ. ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಜೈಲಿಗೆ ಹೋದ್ರು, ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಇಡೀ ದೇಶದಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇದು ಭಾರಿ ತೊಂದರೆ ಆಗ್ತಾ ಇದೆ. ಸೊ ರಾಹುಲ್ ಗಾಂಧಿಗೆ ಇಂಥದ್ದೊಂದು ಸುದ್ದಿ ಮುಟ್ಟಿದೆಯಂತೆ. ರಾಹುಲ್ ಸಾರ್, ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ ಈ ತರ ಸಮಸ್ಯೆ ಆಗುತ್ತೆ, ಬಿಜೆಪಿಯವರು ಇದಕ್ಕಾಗಿ ಕಾದು ಕುಳಿತಿದ್ದಾರೆ, ಮಾಡಿ ನೀವು ಡಿ ಕೆ ಶಿವಕುಮಾರ್ನ CM, ಇದೇ ನಿಮ್ಗೆ ಹಬ್ಬ ಅಂತ. ಸೊ ಇದೇ ಕಾರಣ ಡಿ ಕೆ ಶಿ CM ಆಗಬಾರ್ದು ಅಂತ ಕೆಲವರು ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬಿಟ್ಟಿದ್ದಾರಂತೆ. ನೀವೇನಾದ್ರೂ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿಬಿಟ್ರೆ ಮಾರನೇ ದಿನಾನೇ ಕೇಸ್ ಓಪನ್ ಮಾಡ್ತಾರೆ, ಅದ್ರ ಮಾರನೇ ದಿನಾನೇ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಫ್ರಮ್ ಕಾಂಗ್ರೆಸ್ ಜೈಲು ಪಾಲಾದ್ರು ಅನ್ನುವಂಥ ವಿಚಾರ ಇಡೀ ವಿಶ್ವದಾದ್ಯಂತ ಹರಡಿ ಕಾಂಗ್ರೆಸ್ಗೆ ಮುಖಭಂಗ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಭಂಗನೂ ಆಗ್ಬಿಡುತ್ತೆ. ಇದು ನಮಗೆ ಬೇಕಾ ಸರ್? ಹಿಂಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋದೇ ಬೇಡ ಅಂತ ರಾಹುಲ್ ಗಾಂಧಿಗೆ ಹೋಗಿ ಹೇಳ್ಬಿಟ್ಟಿದಾರಂತೆ. ರಾಹುಲ್ ಗಾಂಧಿ ಅವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತಿದಾರಂತೆ. ಸೊ ಏನು ಮಾಡೋದಾಗಿದ್ರೆ ಡಿ ಕೆ ಶಿವಕುಮಾರ್ CM ಮಾಡೋದಾ ಬೇಡವಾ? ಇದು ಸದ್ಯಕ್ಕಿನ ಪ್ರಶ್ನೆ. ಸೊ ಒಂದು ರೀತಿ ಅವ್ರಿಗೆ ಈ ಕೇಸ್ಗಳೇ ಮುಳುವಾಗಿದೆ. ನೋಡೋಣ ಮುಂದೇನಾಗುತ್ತೆ, ಡಿ ಕೆ ಶಿವಕುಮಾರ್ ಈ ವಿಘ್ನಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಬಂಡೆಗೆ ಬಿಜೆಪಿ ಬಲೆ ಬೀಸಿದ್ದು ನಿಜ ಅಂತೆ. ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಹಲವು ರೀತಿಯ ವಿಘ್ನಗಳಿದೆ. ಹಂಗೆ ನೋಡಿದ್ರೆ ಶಿವಕುಮಾರ್ ಅರ್ಹರೇ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ರಾಜ್ಯದ ಭವಿಷ್ಯದ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ 2023ರಲ್ಲಿ ದಳದ ವೋಟ್ ಬ್ಯಾಂಕ್ ಅನ್ನ ಕಂಪ್ಲೀಟ್ ಆಗಿ ಛಿದ್ರ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು. JDSನ ಪರಿಸ್ಥಿತಿ ಯಾವ ರೀತಿ ಆಯಿತು ಅನ್ನೋದು ನಿಮ್ಮ ಕಣ್ಣೆದುರುಗಡೆನೇ ಇದೆ. ಹಳೆ ಮೈಸೂರು ಭಾಗದಲ್ಲಿ JDSಗೆ ಬಂಡೆ ಶಾಕ್ ಕೊಟ್ಟಿದ್ದು ಈಗಲೂ ಸುಧಾರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ JDS ಅವರಿಗೆ. ಆದರೆ ಡಿ ಕೆ ಶಿವಕುಮಾರ್ಗೆ ಕೆಲವು ಸಮಸ್ಯೆಗಳಿದೆ. ಅದೇ ಕೇಸ್ಗಳದ್ದೇ ಡಿ ಕೆ ಶಿವಕುಮಾರ್ಗೆ ಸಮಸ್ಯೆ. ಡಿ ಕೆ ಶಿವಕುಮಾರ್ CM ಆಗೋದಕ್ಕೆ ಕೇಸ್ಗಳೇ ದೊಡ್ಡ ಅಡ್ಡಿ ಆಗ್ತಾ ಇದೆ. ಇದು ಅಸಲಿ ಸಂಗತಿ. ಇದು ಕೂಡ ಅವರಿಗೆ ಒಂದು ರೀತಿ ವಿಘ್ನವಾಗಿದೆ. ಈಗಾಗಲೇ ಇದೇ ವಿಚಾರವಾಗಿ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಜೈಲಿಂದ ಬರ್ತಾನೆ ಕೆಪಿಸಿಸಿ ಪಟ್ಟವನ್ನ ಕಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಡಿ ಕೆ ಶಿವಕುಮಾರ್ ಉಳಿಸಿಕೊಂಡ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರುವಲ್ಲಿ
ಡಿ ಕೆ ಶಿವಕುಮಾರ್ ಅವರ ಪಾತ್ರ ತುಂಬಾನೇ ದೊಡ್ಡದು. ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ ನಿಜ. ಆದರೆ ಸಿಎಂ ಆದ ಬಳಿಕ ಡಿ ಕೆ ಶಿ ಕೇಸ್ಗಳಿಗೆ ವೇಗ ಸಿಕ್ಕರೆ, ಮುಖ್ಯಮಂತ್ರಿ ಆದ್ರು ಅಂತ ಇಟ್ಕೊಳ್ಳಿ, ಮುಖ್ಯಮಂತ್ರಿ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ರೆ, ಕೇಸ್ಗಳು ರೀಓಪನ್ ಆಗಿ ಅವರು ಜೈಲು ಹೋಗುವಂತೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ. ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಜೈಲಿಗೆ ಹೋದ್ರು, ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಇಡೀ ದೇಶದಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇದು ಭಾರಿ ತೊಂದರೆ ಆಗ್ತಾ ಇದೆ. ಸೊ ರಾಹುಲ್ ಗಾಂಧಿಗೆ ಇಂಥದ್ದೊಂದು ಸುದ್ದಿ ಮುಟ್ಟಿದೆಯಂತೆ. ರಾಹುಲ್ ಸಾರ್, ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ಈ ತರ ಸಮಸ್ಯೆ ಆಗುತ್ತೆ, ಬಿಜೆಪಿಯವರು ಇದಕ್ಕಾಗಿ ಕಾದು ಕುಳಿತಿದ್ದಾರೆ, ಮಾಡಿ ನೀವು ಡಿ ಕೆ ಶಿವಕುಮಾರ್ನ ಸಿಎಂ, ಇದೇ ನಿಮ್ಗೆ ಹಬ್ಬ ಅಂತ. ಸೊ ಇದೇ ಕಾರಣ ಡಿ ಕೆ ಶಿ ಸಿಎಂ ಆಗಬಾರ್ದು ಅಂತ ಕೆಲವರು ಈಗಾಗಲೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬಿಟ್ಟಿದಾರಂತೆ. ನೀವೇನಾದ್ರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿಬಿಟ್ರೆ ಮಾರನೇ ದಿನಾನೇ ಕೇಸ್ ಓಪನ್ ಮಾಡ್ತಾರೆ, ಅದರ ಮಾರನೇ ದಿನಾನೇ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಫ್ರಮ್ ಕಾಂಗ್ರೆಸ್ ಜೈಲು ಪಾಲಾದ್ರು ಅನ್ನುವಂಥ ವಿಚಾರ ಇಡೀ ವಿಶ್ವದಾದ್ಯಂತ ಹರಡಿ ಕಾಂಗ್ರೆಸ್ಗೆ ಮುಖಭಂಗ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಭಂಗನೂ ಆಗ್ಬಿಡುತ್ತೆ. ಇದು ನಮಗೆ ಬೇಕಾ ಸರ್? ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದೇ ಬೇಡ ಅಂತ ರಾಹುಲ್ ಗಾಂಧಿಗೆ ಹೋಗಿ ಹೇಳ್ಬಿಟ್ಟಿದಾರಂತೆ. ರಾಹುಲ್ ಗಾಂಧಿ ಅವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತಿದಾರಂತೆ. ಸೊ ಏನ್ ಮಾಡೋದಾಗಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಮಾಡೋದಾ ಬೇಡವಾ? ಇದು ಸದ್ಯಕ್ಕಿನ ಪ್ರಶ್ನೆ. ಸೊ ಒಂದು ರೀತಿ ಅವ್ರಿಗೆ ಈ ಕೇಸ್ಗಳೇ ಮುಳುವಾಗಿದೆ. ನೋಡ ಮುಂದೆ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಈ ವಿಘ್ನಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋತಾರೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, ಬಂಡೆಗೆ ಬಿಜೆಪಿ ಬಲೆ ಬೀಸಿದ್ದು ನಿಜ ಅಂತೆ. ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಹಲವು ರೀತಿಯ ವಿಘ್ನಗಳಿದೆ. ಹಂಗೆ ನೋಡಿದ್ರೆ